1970 ರಾಜಸ್ಥಾನದ ಯುವ ದೇಶಭಕ್ತ ಕೌಶಿಕ್ ಅವರನ್ನು ಭಾರತದ ಅತ್ಯಂತ ಧೈರ್ಯಶಾಲಿ ರಹಸ್ಯ ಕಾರ್ಯಾಚರಣೆಗಳಲ್ಲಿ ಒಂದಕ್ಕೆ ರಾ ಆಯ್ಕೆ ಮಾಡಿತು. ಹೊಸ ಗುರುತಿನ ವೇಷ ಧರಿಸಿ ಅವರು ಗಡಿಯನ್ನು ದಾಟಿ ಪಾಕಿಸ್ತಾನಕ್ಕೆ ನುಸುಳಿದರು. ಅಲ್ಲಿ ಅವರ ಪ್ರತಿಭೆ, ಶಿಸ್ತು ಮತ್ತು ಮೋಡಿ ಅವರಿಗೆ ಮೇಜರ್ ಹುದ್ದೆಯನ್ನು ತಂದುಕೊಟ್ಟಿತು. ವರ್ಷಗಳ ಕಾಲ ರವೀಂದ್ರ ಕೌಶಿಕ್ 2 ಜೀವನವನ್ನು ನಡೆಸಿದರು. 20,000ಕ್ಕೂ ಹೆಚ್ಚು ಭಾರತೀಯ ಸೈನಿಕರ ಜೀವಗಳನ್ನು ಉಳಿಸಿದ ಅಮೂಲ್ಯವಾದ ಗುಪ್ತಚರ ಮಾಹಿತಿಯನ್ನು ಹಿಂದಿರುಗಿಸಿದರು. ಅವರು ಕಳುಹಿಸಿದ ಪ್ರತಿಯೊಂದು ಸಂದೇಶವೂ ಅದೃಶ್ಯ ವೀರತ್ವದ ಕೃತ್ಯವಾಗಿತ್ತು. ಅವರು ತೆಗೆದುಕೊಂಡ ಪ್ರತಿಯೊಂದು ಅಪಾಯವೂ ದೇಶಕ್ಕಾಗಿ. ತನ್ನ ನಂಬಿಕೆ ಕಾಪಾಡಿಕೊಳ್ಳಲು ಅವರು ಪಾಕಿಸ್ತಾನಿ ಮಹಿಳೆಯನ್ನು ವಿವಾಹವಾದರು ಮತ್ತು ಗಡಿಯುದ್ದಕ್ಕೂ ಹೊಸ ಜೀವನವನ್ನು ನಿರ್ಮಿಸಿದರು. ಆದರೆ ಅವರು ತಾಯ್ನಾಡಿಗೆ ಮಾತ್ರ ನಿಷ್ಠರಾಗಿದ್ದರು. ಅವರ ಗುರುತು ದುರಂತವಾಗಿ ಬಹಿರಂಗಗೊಂಡಾಗ ಕೌಶಿಕ್ ಅವರನ್ನು ಬಂಧಿಸಲಾಯಿತು, ಚಿತ್ರಹಿಂಸೆ ನೀಡಲಾಯಿತು ಮತ್ತು ಜೈಲಿನಲ್ಲಿರಿಸಲಾಯಿತು. ಆದರೂ ವರ್ಷಗಳ ಕಾಲ ಅಸಹನೀಯ ಯಾತನೆಯ ಹೊರತಾಗಿಯೂ ಅವರು ಎಂದಿಗೂ ತಮ್ಮ ದೇಶಕ್ಕೆ ದ್ರೋಹ ಬಗೆದಿಲ್ಲ. ಒಂದೇ ಒಂದು ರಹಸ್ಯವೂ ಅವರ ಬಾಯಿಂದ ಹೊರಬಿದ್ದಿಲ್ಲ. ಒಂದು ಪ್ರಸಿದ್ಧ ಪತ್ರದಲ್ಲಿ ಅವರು ಹೀಗೆ ಬರೆದಿದ್ದಾರೆ: ಕ್ಯೂ ಭಾರತ್ ಜೈಸೆ ಬಡೇ ದೇಶ್ ಕೆ ಲಿಯೆ ಕುರ್ಬಾನಿ ದೇನೆ ವಾಲೋಂ ಕೋ ಯಹಿ ಮಿಲ್ತಾ ಹೈ. ಭಾರತದಂತಹ ಮಹಾನ್ ರಾಷ್ಟ್ರಕ್ಕಾಗಿ ತನ್ನ ಪ್ರಾಣವನ್ನು ತ್ಯಾಗ ಮಾಡಿದ್ದಕ್ಕಾಗಿ ಒಬ್ಬ ವ್ಯಕ್ತಿಗೆ ಸಿಗುವ ಪ್ರತಿಫಲ ಇದೇನಾ? ಜೈಲಿನಲ್ಲಿ ಕಳಪೆ ಪರಿಸ್ಥಿತಿಯಿಂದಾಗಿ ಅವರು ಶ್ವಾಸಕೋಶದ ಕ್ಷಯ ಮತ್ತು ಹೃದಯ ಕಾಯಿಲೆಯಿಂದ ಬಳಲುತ್ತಿದ್ದರು. ರವೀಂದ್ರ ಕೌಶಿಕ್ ಅವರು ನವೆಂಬರ್ 21, 2001ರಂದು ಮಿಯಾನ್ವಾಲಿಯಾ ಸೆಂಟರ್ ಜೈಲಿನಲ್ಲಿ ಕಸ್ಟಡಿಯಲ್ಲಿ ನಿಧನರಾದರು. ಅವರನ್ನು ಜೈಲಿನ ಹಿಂದೆ ಸಮಾಧಿ ಮಾಡಲಾಯಿತು. ರವೀಂದ್ರ ಕೌಶಿಕ್ ದಿ ಬ್ಲ್ಯಾಕ್ ಟೈಗರ್ ತನ್ನ ಹೆಸರು, ಕುಟುಂಬ ಮತ್ತು ತನ್ನ ಮಾತೃಭೂಮಿಗಾಗಿ ತನ್ನ ಸ್ವಾತಂತ್ರ್ಯವನ್ನು ತ್ಯಜಿಸಿದ ವ್ಯಕ್ತಿ. ಪಠ್ಯಪುಸ್ತಕಗಳಲ್ಲಿ ಬರೆಯಲ್ಪಟ್ಟಿಲ್ಲ, ಆದರೆ ಇತಿಹಾಸದ ಆತ್ಮದಲ್ಲಿ ಶಾಶ್ವತವಾಗಿ ಕೆತ್ತಿದ ನಾಯಕ.